ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಪ್ಸ್ಟೈನ್ ಫೈಲ್ಸ್ ಇದು ಅಮೆರಿಕದ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೈನ್ಗೆ ಸಂಬಂಧಿಸಿದ ದಾಖಲೆಗಳ ಗುಚ್ಛ. ಹೌದು, ಎಪ್ಸ್ಟೈನ್ ಫೈಲ್ಸ್ ಇದು ವಿಶ್ವವನ್ನ ಬೆಚ್ಚಿ ಬೀಳಿಸಿದ ಹೆಸರು. ದಶಕಗಳ ಕಾಲ ನಡೆದ ವ್ಯವಸ್ಥಿತ ಲೈಂಗಿಕ ಶೋಷಣೆಯ ಜಾಲವನ್ನ ಜಗತ್ತಿನ ಮುಂದೆ ದಾಖಲೆ ಸಹಿತ ತೆರೆದಿಡಲಾಗಿತ್ತು. ಒಂದಲ್ಲ ಎರಡಲ್ಲ ಲಕ್ಷ ಲಕ್ಷ ಪುಟಗಳಲ್ಲಿ ವಿಶ್ವದ ಪುರುಷೋತ್ತಮರ ಬೆತ್ತಲೆಗೊಳಿಸಿದ ಪ್ರಕರಣ ಇದು. ಈ ಕರಾಳ ಜಾಲದಲ್ಲಿ ತಳುಕು ಹಾಕಿಕೊಂಡ ದೊಡ್ಡವರ ಹೆಸರು ಕೇಳಿ ಇಡೀ ಜಗತ್ತೇ ದಂಗಾಗಿ ಹೋಗಿದೆ. ಹೌದು, ಅಮೆರಿಕದ ನ್ಯಾಯಾಂಗ ಇಲಾಖೆ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೈನ್ಗೆ ಸಂಬಂಧಪಟ್ಟ 30 ಲಕ್ಷ ಪುಟಗಳ ದಾಖಲೆಗಳು, 1.8 ಲಕ್ಷ ಚಿತ್ರಗಳು, 2,000 ವಿಡಿಯೋಗಳನ್ನು ಜನವರಿ 30ರಂದು ಬಿಡುಗಡೆ ಮಾಡಿತ್ತು. ಜಗತ್ತಿನ ವಿವಿಧ ಕ್ಷೇತ್ರಗಳ ಘಟಾನುಘಟಿ ನಾಯಕರಿಗೆ ಸಂಬಂಧಪಟ್ಟ ಮಾಹಿತಿ ಅವುಗಳಲ್ಲಿದೆ. ಅಷ್ಟಕ್ಕೆ ಅವರನ್ನೆಲ್ಲ ತಪ್ಪಿತಸ್ಥರೆನ್ನಲಾಗದು. ಆದರೆ ಕಾಮತೃಷೆಗಾಗಿ ಹಲವು ಬಾಲಕಿಯರನ್ನ ಬಳಸಿಕೊಂಡ, ಸಾಕಷ್ಟು ಮಹಿಳೆಯರನ್ನ ಕಳ್ಳ ಸಾಗಣೆ ಮಾಡಿದ್ದ, ಲೈಂಗಿಕ ಕಾರ್ಯಕರ್ತೆಯರನ್ನಾಗಿಸಿದ್ದ ಎಪ್ಸ್ಟೈನ್ನಂತಹ ವ್ಯಕ್ತಿಯೊಂದಿಗೆ ನಂಟು ಹೊಂದಿದ್ರು ಅನ್ನೋ ವಿಚಾರವೇ ಅಪಕೀರ್ತಿಯನ್ನ ತರುವಂಥದ್ದು. ಈಗ ಜೆಫ್ರಿ ಎಪ್ಸ್ಟೈನ್ ಕಡತಗಳಿಂದ ಮತ್ತೊಂದು ಮಾಹಿತಿ ಬಹಿರಂಗವಾಗಿದೆ. ಈ ಬಾರಿಯ ವಿಷಯ $11,438 ಮೊತ್ತದ ವೈರ್ ಟ್ರಾನ್ಸ್ಫರ್ ವಿನಂತಿಯ ಬಗ್ಗೆ. ಈ ಹಣವನ್ನ ಬಾಲ್ ಎಂಬ ಹೆಸರಿನ ಖಾತೆಗೆ ಕಳುಹಿಸುವಂತೆ ದಾಖಲಿಸಲಾಗಿದೆ. ಹಾಗಾದ್ರೆ ಏನಿದು ಬಾಲ್ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಬೈಬಲ್ನಲ್ಲಿ ಉಲ್ಲೇಖವಾಗಿರುವಂತೆ ಬಾಲ್ ಅನ್ನ ದೈತ್ಯ ರೂಪದ ವ್ಯಕ್ತಿ ಮತ್ತು ಯೇಸುವಿನ ಶತ್ರುವೆಂದು ವಿವರಿಸಿದೆ. ಈ ವಿಷಯ ಎಷ್ಟು ಭಯಾನಕವಾಗಿ ಕೇಳಿಸಿದ್ರು, ಸೈತಾನಿನ ಪೂಜೆ ಮತ್ತು ಪಂಥೀಯ ಆಚರಣೆಗಳು ಇತಿಹಾಸದಲ್ಲಿ ಹೊಸದೇನಲ್ಲ. ನಂಬಿಕೆಯ ಹೆಸರಿನಲ್ಲಿ ಅತಿ ಭೀಕರ ಅಪರಾಧಗಳು ನಡೆದಿರುವ ಅನೇಕ ಘಟನೆಗಳು ಇತಿಹಾಸದಲ್ಲಿ ಕಂಡುಬರುತ್ತೆ. 2009ರ JP ಮಾರ್ಗನ್ ಆಂತರಿಕ ಮೆಮೊ ಪ್ರಕಾರ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ, ಇನ್ನು ಮಹಿಳೆಯರನ್ನ ವೇಶ್ಯಾವಾಟಿಕೆಗೆ ಒಯ್ಯುವ ಆರೋಪದಲ್ಲಿ ಈಗಾಗಲೇ ತಪ್ಪೊಪ್ಪಿಕೊಂಡಿದ್ದ ಜೆಫ್ರಿ ಎಪ್ಸ್ಟೈನ್ಗೆ ನೇರ ಸೂಚನೆಯ ಮೇರೆಗೆ ವೈರ್ ಟ್ರಾನ್ಸ್ಫರ್ ಒದಗಿಸಲಾಗ್ತಿತ್ತು ಅನ್ನೋ ಮಾಹಿತಿ ಇದೆ. ಲೈಂಗಿಕ ಅಪರಾಧಿಗಳು, ಇಂತಹ ಅಪರಾಧಗಳನ್ನು ಸಹಾಯ ಮಾಡುವವರು ಸಾಮಾನ್ಯವಾಗಿ ಹೈರಿಸ್ಕ್ ಗ್ರಾಹಕರಾಗಿ ಪರಿಗಣಿಸಲ್ಪಡ್ತಾರೆ. ಆದರೂ ಅವನಿಗೆ ವಿಶೇಷ ಸೌಲಭ್ಯಗಳು ಮುಂದುವರೆದವು. ಇದು ದೊಡ್ಡ ಎಚ್ಚರಿಕೆಯ ಸೂಚನೆ. ಯಾಕಂದ್ರೆ ಪ್ರಸಿದ್ಧ ಬ್ಯಾಂಕ್ ಒಂದೊಂದು ಸಣ್ಣ ವಹಿವಾಟಿಗಾಗಿ ಸ್ವಯಂಚಾಲಿತ ವ್ಯವಸ್ಥೆಗಳ ಬದಲು ಮಾನವೀಯ ಮೇಲ್ವಿಚಾರಣೆಯನ್ನ ಒದಗಿಸ್ತಾ ಇತ್ತು. JP ಮಾರ್ಗನ್ನ ಕಾನೂನು ಪ್ರಕ್ರಿಯೆ ಪ್ರಕಾರ ಅವರಿಗೆ ಎಪ್ಸ್ಟೈನ್ನ ಲೈಂಗಿಕ ಕಳ್ಳಸಾಗಣೆ ಚಟುವಟಿಕೆಗಳ ಬಗ್ಗೆ ತಿಳಿದಿರಲಿಲ್ಲ. 2013ರ ನಂತರ ಅವರೊಂದಿಗೆ ಯಾವುದೇ ಸಂಬಂಧವನ್ನ ಮುಕ್ತಾಯಗೊಳಿಸಿದ್ರು ಅಂತ ಹೇಳಿದ್ದಾರೆ. ಆದರೆ 2000ರಿಂದ 2002ರ ಅವಧಿಯಲ್ಲಿ ಅಸಾಮಾನ್ಯ ಪಾವತಿಗಳ ಬಗ್ಗೆ ಸಸ್ಪಿಷಿಯಸ್ ಆಕ್ಟಿವಿಟಿ ರಿಪೋರ್ಟ್ ಅಂದ್ರೆ SAR ಸಲ್ಲಿಸಿದ್ರು. ನಂತರ ಅವನಿಗೆ ಬ್ಯಾಂಕಿಂಗ್ ಸೇವೆಗಳನ್ನ ನೀಡುತ್ತಿದ್ದ ಮಾಹಿತಿ ಇದೆ. ಹಾಗಾದ್ರೆ ಬಾಲ್ ಯಾರು? ಈ ಎಪ್ಸ್ಟೈನ್ ದಾಖಲೆ ಆನ್ಲೈನ್ನಲ್ಲಿ ಅತೀಂದ್ರಿಯ ಹೇಳಿಕೆಗಳನ್ನ ಹೇಗೆ ಹುಟ್ಟುಹಾಕ್ತೋ? ಈ ದಾಖಲೆಯಲ್ಲಿ ಬಾಲ್ ಅನ್ನೋ ಪದವನ್ನ ನಾವು ನೋಡಬಹುದು. ಬಹುಶಃ ಇದು ಬ್ಯಾಂಕ್ ಅನ್ನೋ ಪದದ ತಾಂತ್ರಿಕ ತಪ್ಪಾಗಿರಬಹುದು. ಬಾಲ್ ಅನ್ನೋದು ಕಾನಾನೈಟ್ ಧರ್ಮದಲ್ಲಿನ ದೇವತೆಯ ಹೆಸರು ಅಂತ ಹೇಳಲಾಗುತ್ತೆ. ಅವನು ಗಾಳಿ, ಮಳೆ, ಫಲವತ್ತತೆಯ ದೇವರಾಗಿದ್ದ. ಹೀಬ್ರೂ ಬೈಬಲ್ನಲ್ಲಿ ಅವನು ಯಹ್ವೆಯ ಪ್ರತಿಸ್ಪರ್ಧಿಯಾಗಿದ್ನು. ಅಬ್ರಹಮಿಕ್ ಧರ್ಮಗಳಲ್ಲಿ ಅವನನ್ನ ದುಷ್ಟರೂಪದಲ್ಲಿ ಚಿತ್ರಿಸಲಾಗಿದೆ. ಕೆಲವು ಪಂಡಿತರ ಪ್ರಕಾರ ಅವನ ಪೂಜೆಯಲ್ಲಿ ಮಕ್ಕಳ ಬಲಿಯಂತಹ ವಿಧಿವಿಧಾನಗಳು ಇದ್ದಿರಬಹುದು ಅನ್ನುವಂಥ ಸಂಪರ್ಕವನ್ನ ಸೂಚಿಸಲಾಗಿದೆ. ಹಾಗಾದ್ರೆ ಬಾಲ್ ಯಾರು? ಬಾಲ್ ಅನ್ನೋದು ಒಂದೇ ಒಂದು ದೆವ್ವದಂತಿರುವ ವ್ಯಕ್ತಿಯ ಹೆಸರಲ್ಲ. ಸುಮಾರು 3000 ವರ್ಷಗಳ ಹಿಂದೆ ಮಧ್ಯಪೂರ್ವ ಪ್ರದೇಶದಲ್ಲಿ ಹಲವು ದೇವತೆಗಳಿಗೆ ಬಳಸಲಾಗ್ತಾ ಇದ್ದ ಹೆಸರು. ಬಾಲ್ ಅನ್ನೋ ಪದಕ್ಕೆ ಹೀಬ್ರೂ ಮತ್ತು ಫೆನಿಷಿಯಸ್ ಭಾಷೆಗಳಲ್ಲಿ ಸರಳವಾಗಿ ಸ್ವಾಮಿ ಅಥವಾ ಮಾಲೀಕ ಅನ್ನೋ ಅರ್ಥ ಇದೆ. ವಿಭಿನ್ನ ಪ್ರದೇಶಗಳಲ್ಲಿ ಬಾಲ್ ಅನ್ನೋ ಹೆಸರನ್ನ ಸ್ಥಳೀಯ ಗಾಳಿ, ಮಳೆ, ಫಲವತ್ತತೆ ಸಂಬಂಧಪಟ್ಟ ದೇವತೆಗಳಿಗೆ ಬಳಸ್ತಾ ಇದ್ರು. ವಿಶೇಷವಾಗಿ ಮಳೆ, ಬೆಳೆ, ಕೃಷಿ ಬದುಕಿನೊಂದಿಗೆ ಸಂಬಂಧಪಟ್ಟ ದೇವತೆಗಳಿಗೆ ಈ ಹೆಸರನ್ನ ನೀಡ್ತಾ ಇದ್ರು. ಹೀಬ್ರೂ ಬೈಬಲ್ನಲ್ಲಿ
ಯಹ್ವೆ ದೇವರ ಆರಾಧನೆಯೊಂದಿಗೆ ಸ್ಪರ್ಧಿಸಿದ್ದ ಕಾರಣಕ್ಕೆ ಯಹೂದಿ ಪ್ರವಾದಿಗಳು ಬಾಲ್ ಪೂಜೆಯನ್ನ ಪದೇ ಪದೇ ಟೀಕಿಸಿದ್ದಾರೆ. ಕೆಲವು ಪ್ರಾಚೀನ ಪಠ್ಯಗಳು ಬಾಲ್ ಪೂಜಕರ ಮೇಲೆ ಹಿಂಸಾತ್ಮಕ ಅಥವಾ ಅನೈತಿಕ ವಿಧಿವಿಧಾನಗಳನ್ನು ನಡೆಸಿದರೆಂದು ಆರೋಪಿಸುತ್ತವೆ. ಅದರಲ್ಲೂ ಬಲಿ ನೀಡುವ ಆಚರಣೆಗಳ ಉಲ್ಲೇಖ ಇದೆ. ಆದರೆ ಇಂತಹ ಆಚರಣೆಗಳು ಎಷ್ಟು ವ್ಯಾಪಕವಾಗಿದ್ವು, ನಿಜವಾಗಿಯೇ ನಡೆದಿದ್ಯಾ ಅನ್ನೋದ್ರ ಬಗ್ಗೆ ಇತಿಹಾಸಕಾರರು ಇನ್ನೂ ಚರ್ಚಿಸ್ತಾನೆ ಇದ್ದಾರೆ. ಕಾಲಕ್ರಮೇಣ ಯಹೂದಿ ಮತ್ತು ಕ್ರೈಸ್ತ ಧರ್ಮಶಾಸ್ತ್ರದಲ್ಲಿ ಬಾಲನ್ನ ಕೇವಲ ಪ್ರತಿಸ್ಪರ್ಧಿ ದೇವರೆಂದು ನೋಡದೆ ತಪ್ಪು ದೇವರು ಅಥವಾ ದೈತ್ಯ ಶಕ್ತಿ ಅಂತ ಮರು ಅರ್ಥೈಸಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದ ಎಪ್ಸ್ಟೈನ್ ಕಡತಗಳಲ್ಲಿ ಮಕ್ಕಳ ಅಂಗವಿಚ್ಛೇದನೆ, ಬಲಿ, ಹಿಂಸಾಚಾರದ ಕುರಿತು ಕೆಲವು ಆರೋಪಗಳು ಬಂದಿರುವುದರಿಂದ ಈ ಪದದ ಉಲ್ಲೇಖ ಜನರಲ್ಲಿ ಅತೀಂದ್ರಿಯ ವಿಧಿವಿಧಾನಗಳ ಬಗ್ಗೆ ಊಹೆಗಳನ್ನು ಮತ್ತಷ್ಟು ಹೆಚ್ಚಿಸಿದೆ. ಇದರ ಜೊತೆಗೆ ಲಿಟಲ್ ಸೇಂಟ್ ಜೇಮ್ಸ್ ದ್ವೀಪದ ದಕ್ಷಿಣ ಪಶ್ಚಿಮ ಭಾಗದಲ್ಲಿರುವ ಬಾಕ್ಸಿನಂತಹ ನೀಲಿ ಬಿಳಿ ಪಟ್ಟೆಗಳಿಂದ ಕೂಡಿದ ಕಟ್ಟಡ ಒಂದು ದೇವಾಲಯದಂತಿರುವ ರಚನೆ ಕೂಡ ತೀವ್ರ ಊಹಾಪೋಹಗಳಿಗೆ ಕಾರಣವಾಗಿದೆ. ಈ ಕಟ್ಟಡದ ಮೇಲೆ ಬಂಗಾರದ ಗೋಪುರ ಇತ್ತು. ಕಾನೂನು ದಾಖಲೆಗಳ ಪ್ರಕಾರ ಆ ಕೊಠಡಿಯಲ್ಲಿ ಒಂದು ಪಿಯಾನೋ ಇದ್ದು ನಕ್ಷತ್ರ ಸಮೂಹಗಳು ಮತ್ತು ಪೌರಾಣಿಕ ಜೀವಿಗಳನ್ನು ಚಿತ್ರಿಸುವ ಅಲಂಕೃತ ಭಿತ್ತಿಚಿತ್ರಗಳಿದ್ವು. ಈ ಕಟ್ಟಡದ ಹೊರಾಂಗಣ ಕೂಡ ಜನರಲ್ಲಿ ಹೆಚ್ಚಿನ ಊಹಾಪೋಹಗಳಿಗೆ ಕಾರಣವಾಗಿದೆ. ಆದರೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ ಮಾಡ್ತಿರುವಂತಹ ಪ್ರತಿ ದಾಳಿ ಯುದ್ಧದ ಸನ್ನಿವೇಶವನ್ನ ತಂದಿಟ್ಟಿದೆ. ಪಶ್ಚಿಮ ಏಷ್ಯಾದಾದ್ಯಂತ ಉದ್ವಿಗ್ನತೆ ಸೃಷ್ಟಿಯಾಗಿದೆ. ಆ ಪ್ರದೇಶದ ನಿವಾಸಿಗಳು, ಅಲ್ಲಿ ಸಿಲುಕೊಂಡಿರುವ ಬೇರೆ ಬೇರೆ ರಾಷ್ಟ್ರಗಳ ನಾಗರಿಕರು ಬದುಕುಳಿದ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಈ ದಾಳಿಯ ಹಿಂದೆ ಬಾಲ್ ಪಾತ್ರ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ಎಪ್ಸ್ಟೈನ್ ಫೈಲ್ಸ್ನ ಕೆಲವೊಂದು ದಾಖಲೆಗಳ ಪ್ರಕಾರ ಮಕ್ಕಳ ಅಂಗವಿಚ್ಛೇದನೆ, ಬಲಿ, ಹಿಂಸಾಚಾರದ ಕುರಿತು ಉಲ್ಲೇಖವಿದೆ. ಹಾಗಾಗಿ ಇರಾನ್ನಲ್ಲಾದಂತಹ ಮಕ್ಕಳ ಬಲಿ ಇದಕ್ಕೆ ಉದಾಹರಣೆಯ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ.